ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ವಿಶೇಷವಾದ ಗಿಡದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಪ್ರಯೋಜನಗಳನ್ನ ನೀವು ತಿಳ್ಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಿ. ಹಾಗೆ ಇದನ್ನು ನಾವು ಹೇಗೆ ಮನೆಯಲ್ಲಿ ಸುಲಭವಾಗಿ ಬೆಳ್ಕೋಬೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದರ ವಿಶೇಷತೆಗಳನ್ನು ತಿಳ್ಕೊಳ್ಬೋದು. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇವತ್ತು ನಾವು ವಿಶೇಷವಾದ ಬ್ಲಾಗ್ನ ಶುರು ಮಾಡಿದ್ವಿ. ಆ ಬ್ಲಾಗ್ ಏನಪ್ಪ ಅಂದರೆ ಒಂದು ಗಿಡದ ಮಾಹಿತಿ. ಆ ಗಿಡ ಎಲ್ಲ ಕಡೆನೂ ಕಾಣ್ಬರುತ್ತೆ. ಕೆಲವರಿಗೆ ಅದರ ಉಪಯೋಗಗಳು ಗೊತ್ತಿರೋದಿಲ್ಲ. ಹಾಗೆ ಅದರ ಉಪಯೋಗಗಳನ್ನ ತಿಳಿಸ್ಕೊಳ್ತಾ, ಹಾಗೆ ಅದರಿಂದ ನಮಗೆಲ್ಲ ಏನು ಬೆನಿಫಿಟ್ ಇದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಗಿಡನ ನಾನಾ ಹೆಸರುಗಳಿಂದ ಕರೀತಾರೆ. ಅಚ್ಚೆ ಗಿಡ, ದೊಡ್ಡ ಹಾಲು ಕುಡಿ, ಹಾಲುಣಿ, ಕೆಂಪು ನೆನೆ ಹಕ್ಕಿ ಗಿಡ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಗಿಡನ ಕರೀತಾರೆ. ಸಂಸ್ಕೃತದಲ್ಲಿ ದುಧಿಕ, ಸಾಧುಪರ್ಣಿ, ನಾಗಾರ್ಜುನಿ ಅಂತೇಳಿ ಕರೀತಾರೆ. ಆಯುರ್ವೇದದಲ್ಲಿ ಈ ಗಿಡಕ್ಕೆ ಹೆಚ್ಚಿನ ಮಹತ್ವವಿದೆ. ಹೊಟ್ಟೆಯಲ್ಲಿರುವಂತಹ ಸಮಸ್ಯೆಗಳು, ಕೆಮ್ಮು, ಕಫ, ಅಸ್ತಮಾದಂತಹ ಕಾಯಿಲೆಗಳು, ಹಾಗೆ ನಿಶಕ್ತಿ, ಸುಸ್ತು, ಆಯಾಸ, ಅಚ್ಚೆ ಗಿಡದ ರಸವನ್ನು ನಿಯಮಿತವಾಗಿ ಬಳಸ್ತಾ ಬಂದರೆ ನಮಗಿರುವಂತಹ ಕಾಯಿಲೆಗಳನ್ನು ದೂರಗೊಳಿಸ್ಕೊಳ್ಬೋದು. ಹಾಗೆ ನಮ್ಮ ದೇಹದಲ್ಲಿ ಬರುವಂತಹ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ನೋಡಿ. ಹಾಗೆ ಇದು ನಮ್ಮ ಮುಖದಲ್ಲಿ ಬರುವಂತಹ ಕಲೆಗಳನ್ನು ಕೂಡ ನಿವಾರಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಈ ಗಿಡದಲ್ಲಿ ಸಿಗುವಂಥ ಒಂದು ಸ್ವಲ್ಪ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೇದಿ ಅದರಲ್ಲಿ ಬರುವಂಥ ರಸವನ್ನು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಬೆರೆಸಿ ಮಿಕ್ಸ್ ಮಾಡಿ ವಾರದಲ್ಲಿ 2 ಬಾರಿ ಮುಖಕ್ಕೆ ಇದನ್ನು ಲೇಪನ ಮಾಡುವುದರಿಂದ ಮುಖದಲ್ಲಿ ಇರುವಂತಹ ಕಲೆಗಳೆಲ್ಲ ನಿವಾರಣೆಯಾಗುತ್ತದೆ. ಹಾಗೆ ಈ ಗಿಡದಲ್ಲಿ ಬರುವಂತಹ ಈ ಹಾಲನ್ನು ನಿಮ್ಮ ಮುಖದಲ್ಲಿರುವಂತಹ ಕಲೆ ಇರುವಂಥ ಜಾಗದಲ್ಲಿ ಇದನ್ನು ಹಚ್ತಾ ಬರ್ತಿದ್ರೆ ಮುಖದಲ್ಲಿರುವಂಥ ಕಲೆಗಳು ಬೇಗನೆ ನಿವಾರಣೆ ಆಗುತ್ತೆ. ಈ ಗಿಡವನ್ನು ನಾವು ಹೇಗೆ ಗುರ್ತಿಸೋದು ಅಂತಂದರೆ ನೋಡಿ, ಈ ಗಿಡನ ಈ ರೀತಿ ಕಟ್ ಮಾಡಿದಾಗ ಇದರಲ್ಲಿ ಹಾಲು ಹಾಗೆ ಜಿನುಗುತ್ತೆ ನೋಡಿ. ಈ ರೀತಿ ಜಿನುಗಿದಾಗ ಇದನ್ನು ನಾವು ಹಾಲುಣಿ ಅಥವಾ ದೊಡ್ಡ ಹಾಲು ಕುಡಿ ಅಂತಲೂ ಕರೀತಾರೆ. ಇದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತೆ. ಇದು ತಿಳಿ ಹಸಿರು ಬಣ್ಣದಿಂದ ಕೂಡಿದ್ದು ಇದರಲ್ಲಿ ಸಣ್ಣ ಸಣ್ಣ ಹೂಗಳು ಬಿಡುತ್ತೆ ನೋಡಿ. ಈ ರೀತಿ ಇರುತ್ತೆ ನೋಡಿ. ಹೀಗೆ ಸಣ್ಣ ಸಣ್ಣ ಹೂಗಳು ಕಾಣಬರುತ್ತೆ ಈ ಗಿಡದಲ್ಲಿ. ಇದು ಹೆಚ್ಚಾಗಿ ಗದ್ದೆಯ ಪ್ರದೇಶಗಳಲ್ಲಿ ಮತ್ತು ಹುಲ್ಲುಗಳು ಬೆಳೆಯುವ ಜಾಗದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಹಾಗೆ ಯಾರಿಗೆಲ್ಲ ಕಣ್ಣಿನ ತೊಂದರೆಯ ಸಮಸ್ಯೆ ಇದೆಯೋ ಅವರು ಕೂಡ ಇದನ್ನು ನಿಯಮಿತವಾಗಿ ಸಲಹೆ ಒಂದಿಗೆ ಇದನ್ನು ಸೇವಿಸಿದರೆ ಕಣ್ಣಿನ ತೊಂದರೆಯ ಪರಿಹಾರ ಕೂಡ ಆಗುತ್ತದೆ. ಹೊಟ್ಟೆಯಲ್ಲಿ ಉಂಟಾಗುವಂತಹ ಹೊಟ್ಟೆ ಹುಣ್ಣಿನ ಸಮಸ್ಯೆ ಮತ್ತು ಜಂತು ಹುಳುವಿನ ಸಮಸ್ಯೆ ನಿವಾರಣೆಗೆ ಇದರ ಕಷಾಯವನ್ನು ಸೇವಿಸುತ್ತಾ ಬಂದರೆ ತುಂಬಾ ಒಳ್ಳೆಯದು. ಬೇಗನೆ ನಿವಾರಣೆ ಕೂಡ ಸಿಗುತ್ತೆ. ಯಾರಿಗೆಲ್ಲ ಕೂದಲು ಉದುರುವ ಸಮಸ್ಯೆ ಮತ್ತು ತಲೆಯಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿರುತ್ತೋ ಅವರು ಈ ಎಲೆಯ ರಸವನ್ನು ಸ್ವಲ್ಪ ತೆಗೆದು ಇದರೊಟ್ಟಿಗೆ ಸ್ವಲ್ಪ ನೆಲ್ಲಿಕಾಯಿಯ ರಸವನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ 2 ಗಂಟೆಯ ನಂತರ ತಲೆ ಸ್ನಾನ ಮಾಡಿದರೆ ನಿಮ್ಮ ತಲೆಯಲ್ಲಿರುವಂತಹ ಕೂದಲಿನ ಉದುರುವಿಕೆ, ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಯಾರಿಗೆಲ್ಲ ಸುಸ್ತು, ಆಯಾಸ, ನಿಶಕ್ತಿ ಈ ರೀತಿ ಇರುತ್ತದೆಯೋ ಅವರು ಇದರಲ್ಲಿ ಕಷಾಯ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಹೊತ್ತು ಕುಡಿದರೆ ನಿಶಕ್ತಿ, ಆಯಾಸ ಎಲ್ಲವೂ ಕಡಿಮೆಯಾಗಿ ಬರುತ್ತದೆ. ನೋಡಿದ್ರಲ್ಲ ಈ ಗಿಡದಲ್ಲಿ ಎಂತೆಂಥ ಅದ್ಭುತ ಗುಣಗಳು ಅಡಗಿದೆ ಅಂತೇಳಿ. ಈಗ ಬನ್ನಿ ಇದನ್ನು ನಾವು ಹೇಗೆ ಕಿತ್ಕೊಂಡು ನೆಡ್ಬೋದು ಇಷ್ಟು ಸುಲಭವಾಗಿ ಅಂತೇಳಿ ನೋಡೋಣ. ನೋಡಿ, ಈಗ ನಾನಿಲ್ಲಿ 1-2 ಗಿಡವನ್ನು ಕಿತ್ಕೊಳ್ತಾ ಇದ್ದೀನಿ. ಮಳೆ ಆಗಿರೋದ್ರಿಂದ ಸುಲಭವಾಗಿ ನಮಗೆ ತಗೊಳ್ಳಿಕ್ಕೆ ಬರುತ್ತೆ. ಯಾಕಂದರೆ ಮಣ್ಣೆಲ್ಲ ತುಂಬಾ ಹದವಾಗಿ ಆಗಿರೋದ್ರಿಂದ ಇದನ್ನು ಕಿತ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಬೇರು ಸಮೇತ ಕಿತ್ಕೊಳ್ಬೇಕಾಗತ್ತೆ. ಬೇರು ಇರಲೇಬೇಕಾಗತ್ತೆ.
ಇಲ್ಲಾಂದರೆ ಗಿಡ ಉಳಿಯೋದಿಲ್ಲ. ಹಾಗಾಗಿ ಬೇರಿನ ಸಮೇತನೇ ಕಿತ್ಕೋಬೇಕು. ನಾನೀಗ ಇಲ್ಲಿ 2 ಗಿಡನ ಕಿತ್ಕೊಂಡಿದ್ದೀನಿ. ಬನ್ನಿ ಈಗ ನಾನು ಇದನ್ನು ಹೇಗೆ ಸಿಂಪಲಾಗಿ ಮನೆಯಲ್ಲಿ ನೆಡ್ಕೊಳ್ಬೋದು ಅಂತ ನೋಡೋಣ. ನೀವು ಪಾಟಲ್ಲಾದರೂ ನೆಟ್ಕೊಳ್ಬೋದು, ಇಲ್ಲಾಂದರೆ ನೀವು ಯಾವ ರೀತಿ ನಿಮಗೆ ಅವೈಲಬಲ್ ಇರುತ್ತೋ ಆ ರೀತಿ ನೀವು ಈ ಗಿಡನ ನೆಟ್ಕೊಳ್ಬೋದು. ನಾನು ಇಲ್ಲಿ ಒಂದು ಹೂವಿನ ಗಿಡ ಹಾಕಿದ್ದೆ, ಇಲ್ಲಿ ಇದು ಹಾಳಾಗಿತ್ತು, ಹಾಗಾಗಿ ಇಲ್ಲಿ ತೆಗೆದು ಮತ್ತು ಅದೇ ಇದರಲ್ಲಿ ನಾನು ಈ ಗಿಡನ ನೆಡಲಿಕ್ಕೆ ತಗೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಸ್ವಲ್ಪ ಮಣ್ಣನ್ನು ತಕ್ಕೊಳ್ತೀನಿ. ಸ್ವಲ್ಪ ತಕ್ಕೊಂಡು ಬೇರು ಮಣ್ಣನ್ನು ಅಗಿದು ತೆಗಿಬೇಕು. ಸುಲಭವಾಗಿ ಇರುತ್ತೆ. ಇದಕ್ಕೇನು ತುಂಬ ಆರೈಕೆಗಳು ಬೇಕಾಗಲ್ಲ. ಇದು ನ್ಯಾಚುರಲ್ಲಾಗಿ ಬಿಡುವಂತಹ ಗಿಡ ಆಗಿರೋದ್ರಿಂದ ನಾವು ಸ್ವಲ್ಪ ಮಣ್ಣನ್ನು ಕೊಟ್ಟರೆ ಸಾಕು. ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ ಅಷ್ಟೇ. ಇದು ಈ ರೀತಿ ಮಣ್ಣನ್ನು ಕೊಟ್ಕೋಬೇಕಾಗತ್ತೆ. ನೋಡಿ, ಸುಲಭವಾಗಿ ಬೆಳೆಸ್ಕೊಳ್ಬೋದು. ಎಲ್ಲ ಮನೆಗಳಲ್ಲೂ ಇದನ್ನು ಬಳಕೆ ಮಾಡಿ ಇದರ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ ಅಂತ ಭಾವಿಸ್ತೀವಿ. ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಗಿಡಗಳನ್ನು ತಂದು ನಮ್ಮ ಮನೆಗಳಲ್ಲಿ ನೆಡ್ಕೊಳ್ಳುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಈ ಗಿಡದಲ್ಲಿ ಸಿಗುವಂತಹ ಅದ್ಭುತ ಗುಣಗಳನ್ನು ನೋಡಿದ್ವಿ ಅಲ್ವಾ, ಮತ್ತು ಇದರ ಬಳಕೆಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತಿಳ್ಕೊಂಡ್ವಿ ಅಲ್ವಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಗಿಡಗಳನ್ನು ಎಲ್ಲೇ ಸಿಕ್ಕಿದ್ರೂ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಇದನ್ನು ತಂದು ಮನೆಯಲ್ಲಿ ಸುಲಭವಾಗಿ ನೆಟ್ಕೊಳ್ಬೋದು. ತೊಗೊಂಡು ಬಂದು ನೆಟ್ಕೊಳ್ಳಿ. ಇದರ ಉಪಯೋಗಗಳನ್ನು ಬಳಕೆ ಮಾಡಿ ನಾವು ಹೇಗೆ ನಮ್ಮ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ನಾವು ಬಳಕೆ ಮಾಡ್ತೀವೋ ಹಾಗೆ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿ ಮಾಡ್ಕೊಳ್ಬೋದು ಅಲ್ವಾ. ಹಾಗಾಗಿ ಹೆಚ್ಚಾಗಿ ನಾವು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನೇ ಬಳಕೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.